ಫೈನಲಿ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದರೆ. ನೆಕ್ಸ್ಟ್ IPL 2026 ಅಲ್ಲಿ RCB ಮತ್ತು RR ಟೀಮ್ ಬಗ್ಗೆ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಅದು ಯಾವ ಅಪ್ಡೇಟ್ ಅಂತ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಈಗ ರೀಸೆಂಟ್ ಆಗಿ ಒಂದು ಹ್ಯೂಜ್ ಅಪ್ಡೇಟ್ ಬಂದಿತ್ತು. ರಾಜಸ್ಥಾನ್ ರಾಯಲ್ಗೆ ಅವರ ಹೋಮ್ ಗ್ರೌಂಡ್ ಆಗಿ MCA ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಪುಣೆ ಈ ಒಂದು ಗ್ರೌಂಡ್ ನ ಅವರ ಹೋಮ್ ಗ್ರೌಂಡ್ ಆಗಿ ನಮ್ಮ BCCI ದವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಒಂದು ಗ್ರೌಂಡ್ ಅಲ್ಲಿ RR ಟೀಮ್ ದವರು ಅವರ ಹೋಮ್ ಮ್ಯಾಚ್ ಅನ್ನು ಆಡಬೇಕು ಅಂತೇಳಿ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು. ಸೊ ಆ ಒಂದು ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಆದ್ರೆ ಈಗ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಜಸ್ಟ್ RR ಅಷ್ಟೇ ಅಲ್ಲ, MCA ಆ ಒಂದು ಗ್ರೌಂಡ್ ಅಲ್ಲಿ ಆಡ್ತಾ ಇರೋದು. RR ಮತ್ತು RCB ಎರಡು ಟೀಮ್ ಅಲ್ಲಿ ಒಂದು ಟೀಮು ಈ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಪುಣೆ ಈ ಒಂದು ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, RR ಗೆ ಕೊಡಬಹುದು ಅಥವಾ RCBಗೂ ಈ ಒಂದು ಹೋಮ್ ಗ್ರೌಂಡ್ ನ ಕೊಡಬಹುದು. ಅಂದ್ರೆ ಇದರ ಪ್ರಕಾರ RCB ಎಸ್ಪೆಷಲಿ RCB ಬಗ್ಗೆ ಹೇಳಬೇಕಾದ್ರೆ, ನಾವು ಥಿಂಕ್ ಮಾಡಿದ್ವಿ ಡೆಫಿನೆಟ್ ಆಗಿ ರೀಸೆಂಟ್ ಆಗಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆ ಒಂದು ಡೆವಲಪ್ಮೆಂಟ್ ಆಗ್ತಾ ಇದಾವೆ. ಸೊ ಅದನ್ನ ವ್ಯೂನ ಮೇಲೆ ನೆಕ್ಸ್ಟ್ IPL 2026 ಅಲ್ಲಿ RCB ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡ್ ಇರುತ್ತೆ ಅಂತ ಹೇಳಿ ಥಿಂಕ್ ಮಾಡಿದ್ವಿ. ಆದ್ರೆ ಇಲ್ಲಿ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್. ಸೊ ಈ ಒಂದು ಗ್ರೌಂಡ್ ಅಲ್ಲಿ RCB ಅಥವಾ RR ಎರಡು ಟೀಮ್ ಅಲ್ಲಿ ಒಂದು ಟೀಮು ಅವರ ಹೋಮ್ ಗ್ರೌಂಡ್ ಆಗಿ ನೆಕ್ಸ್ಟ್ IPL 2026 ಅಲ್ಲಿ ಮ್ಯಾಚ್ ಅನ್ನು ಆಡ್ತಾ ಇದ್ದಾವೆ ಅಂತೇಳಿ. ಸೊ ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ನಾವೆಲ್ಲ ಥಿಂಕ್ ಮಾಡಿದ್ವಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ RCB ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಂತೇಳಿ, ಬಟ್ ಇಲ್ಲ. MCA ಗ್ರೌಂಡ್ ಆಲ್ಸೆಟ್ RCB ಹೋಮ್ ಗ್ರೌಂಡ್ ಆಗ್ಬೋದು ಅಥವಾ RR ಹೋಮ್ ಗ್ರೌಂಡ್ ಕೂಡ ಆಗ್ಬೋದು. ಯಾವ್ದಾದ್ರು ಒಂದು ಟೀಮು MCA ಹೋಮ್ ಗ್ರೌಂಡ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಸೂನ್ ಬರುತ್ತೆ. ಇಷ್ಟಕ್ಕೆ MCA ಗ್ರೌಂಡ್ ನಲ್ಲಿ ಯಾವ ಟೀಮು ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದೆ ಅಂತೇಳಿ, RCB ನ ಅಥವಾ RR ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಬರುತ್ತೆ. ಅದು ಏನೇ ಇನ್ಫಾರ್ಮೇಶನ್ ಬಂದ್ರು ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ರಿಪೋರ್ಟ್ ನ ಪ್ರಕಾರ IPL 2026 ಫಸ್ಟ್ ಓಪನಿಂಗ್ ಮ್ಯಾಚ್ ಮಾರ್ಚ್ 26ಕ್ಕೆ RCB ವರ್ಸಸ್ MI ಮ್ಯಾಚ್ ಇರುತ್ತೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬಂದಿತ್ತು. ಬಟ್ ಈಗ MCA ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಈಗ ಇಫ್ ಸಪೋಸ್ MCA ಈ ಒಂದು ಗ್ರೌಂಡ್ ಅಲ್ಲಿ RCB ಹೋಮ್ ಮ್ಯಾಚ್ ಆಡಿದ್ರೆ ಸ್ಟ್ರೈಟ್ ಅವೇ ಚಿನ್ನಸ್ವಾಮಿಯಿಂದ ಅಲ್ಲಿ ಸ್ಟ್ರೈಟ್ ಅವೇ MCA ಗ್ರೌಂಡ್ ಗೆ ಶಿಫ್ಟ್ ಆಗುತ್ತೆ. ಸೊ MCA ನಲ್ಲಿ RCB ಫಸ್ಟ್ ಓಪನಿಂಗ್ ಮ್ಯಾಚ್ RCB ವರ್ಸಸ್ MI ಆಗ್ಬೋದು ಅಥವಾ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಆ ಒಂದು ಮ್ಯಾಚ್ ಕೂಡ ಆಗ್ಬೋದು. ಬಟ್ ರಿಪೋರ್ಟ್ ನ ಪ್ರಕಾರ RCB ವರ್ಸಸ್ MI ಮ್ಯಾಚ್ ಅದು ಮಾರ್ಚ್ 26ಕ್ಕೆ ಓಪನಿಂಗ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಸೊ ಮೇ ಬಿ ಅದು ಚಿನ್ನಸ್ವಾಮಿ ಆಗಿರಬಹುದು ಅಥವಾ MCA ಗ್ರೌಂಡ್ ಅಲ್ಲಿ ಕೂಡ ಆಗಿರಬಹುದು. ಬಟ್ ನೋಡಮ್ಮ, ಇಷ್ಟಕ್ಕೆ RCB ಹೋಮ್ ಗ್ರೌಂಡ್ ಯಾವ್ದು ಫಿಕ್ಸ್ ಆಗುತ್ತೆ ಅಂತೇಳಿ ಅಟ್ ದಿ ಮೂಮೆಂಟ್ ಯಾವ್ದು ಫಿಕ್ಸ್ ಆಗಿಲ್ಲ. ಇಲ್ಲಿ MCA ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, RR ಅಥವಾ RCB ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಗ್ರೌಂಡ್ ಸಹ ಅವರ ಡೆವಲಪ್ಮೆಂಟ್ಸ್ ಆಗ್ತಿವೆ. ಬಟ್ ನಮ್ಮ ಫೈನಲ್ ಗ್ರೌಂಡ್ ಯಾವ ಟೀಮ್ಗೆ ಸಿಗುತ್ತೆ ಅಂತ ಹೇಳಿ. ಸೊ IPL ಫ್ಯಾನ್ಸ್ ನೀವು ಪ್ರಿಡಿಕ್ಟ್ ಮಾಡ್ರಿ, ನಿಮ್ಮ ಪ್ರಕಾರ IPL 2026 ಅಲ್ಲಿ MCA ಗ್ರೌಂಡ್ ಯಾರಿಗೆ ಸಿಗುತ್ತೆ ಅಂತೇಳಿ. RCBಗೆ ಸಿಗುತ್ತಾ ಅಥವಾ RR ಗೆ ಸಿಗುತ್ತೆ ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಗೆಸ್ ಕರೆಕ್ಟ್ ಆಗುತ್ತೆ ಅಂತೇಳಿ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.